ನಾನು ಬಿಂಗಿಪುರ, ನನ್ನ ಊರು ಬಂದು ಪೋಡು. ನಾನು ಬಿಂಗಿಪುರದಲ್ಲಿ ಸದಸ್ಯನಾಗಿದ್ದೇನೆ, ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದೇನೆ. ನಾನು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ, ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಕೂರಿಸ್ಕೊಂಡಿದ್ದೇನೆ. ನಮ್ಮ ಮಾಜಿ ಲೋಕಸಭಾ ಸದಸ್ಯರಾದಂಥ ಡಿ ಕೆ ಸುರೇಶ್ ಅವರು ಜೊತೆಯಲ್ಲಿ ಕೂರಿಸ್ಕೊಂಡಿದ್ದೇನೆ. ಒಳ್ಳೆ ಕೆಲಸ ಮಾಡಿ ಕೂರಿಸ್ಕೊಂಡಿದ್ದೇನೆ. ನಾನು ನಮ್ಮ ಸರ್ಕಾರ ಬಂದಾಗಿನಿಂದ ಅವ್ರ ಹತ್ರ ಓಡಾಡಿ ನಮ್ಮ ಊರಿಗೆ ಏನು ಬೇಕು, ಬಿಂಗಿಪುರ ಗ್ರಾಮಕ್ಕೆ ಏನು ಬೇಕು, ಸುತ್ತಮುತ್ತ ಬಡಾವಣೆಗಳಿಗೆ ಏನು ಬೇಕು, ಮತ್ತು ನಮ್ಮ ಪೋಡು ಗ್ರಾಮಕ್ಕೆ ಏನು ಬೇಕು, ಮತ್ತು ನಮ್ಮ ರಸ್ತೆಗಳೆಲ್ಲ ತುಂಬ ಹಾಳಾಗ್ಬಿಟ್ಟಿದ್ದು. ಇದರಿಂದೆಲ್ಲ ನೀವು ಓಡಾಡಿದ್ದೀರಾ, ನಮ್ಮ ಗ್ರಾಮಸ್ಥರಿದ್ದಾರೆ, ಮತ್ತು ನೀವು ಕೂಡ ಸಾಕಷ್ಟು ನಮ್ಮ ಮಾಧ್ಯಮ ಮಿತ್ರರು ಕೂಡ ನೋಡಿದ್ದೀರಾ ನಮ್ಮ ರಸ್ತೆಗಳೆಲ್ಲ ಹೇಗಿದ್ದು ಅಂತೇಳಿ ನೋಡಿದ್ದೀರಾ. ನಾನು ಈ ಥರ ನಮ್ಮ ರಸ್ತೆಗಳೆಲ್ಲ ಹಾಳಾಗ್ಬಿಟ್ಟಿದ್ದಾವೆ, ಮತ್ತು ಈ ಥರ ನಮ್ಮ ಲೇಔಟ್ಗಳಿಗೆ, ಬಡಾವಣೆಗಳಿಗೆ ಆಗಿರ್ಬೋದು, ಗ್ರಾಮಗಳಿಗೆ, ಬಿಂಗಿಪುರ ಗ್ರಾಮ, ಪೋಡು ಗ್ರಾಮ, ಈ ಥರ ನನ್ನ ಲಿಮಿಟಿಗೆ ಬರೋ ಗ್ರಾಮಗಳೆಲ್ಲರೂ ಸರ್ ಅಣ್ಣ ನಿಮ್ಮ ಸರ್ಕಾರ ಇದೆಲ್ಲ ನಮ್ಗೆ ರೋಡ್ಗಳು ಹಾಳಾಗ್ಬಿಟ್ಟಿದ್ದಾವೆ, ನಮಗಿಲ್ಲಿ ವಾಸ ಮಾಡೋಕ್ಕಾಗ್ತಾಯಿಲ್ಲ, ರೋಡ್ಗಳು ತುಂಬ ಹಾಳಾಗಿದ್ದಾವೆ, ಸ್ಕೂಲ್ಗಳು ಬಸ್ಗಳು ಬರ್ತಾಯಿಲ್ಲ, ಓಡಾಡಲಿಕ್ಕೆ ಆಗ್ತಾಯಿಲ್ಲ ಅಂಥೇಳಿ ಸಾಕಷ್ಟು ಸಮಸ್ಯೆಗಳು ಮಾಡ್ತಾಯಿದ್ದೆ. ನಾನು ಇದನ್ನೆಲ್ಲ ನಮ್ಮ ಸಾಹೇಬ್ರ ಗಮನಕ್ಕೆ, MP ಸಾಹೇಬ್ರು ಅಂತ ಡಿ ಕೆ ಸುರೇಶ್ ಸಾಹೇಬ್ರ ಗಮನಕ್ಕೆ ತಂದೆ. ನಾನು ಸರಿ, ಅವ್ರು ಏನು ಮಾಡಿದ್ರು, ನನಗೀಗ ಆಲ್ರೆಡಿ ನಾನು ಇದ್ರ ದಾಖಲೆಗಳ ಸಮೇತ ನಾನು ಕೊಡ್ತೇನೆ. ಅವರು ಸಂಬಂಧಪಟ್ಟ ಇವ್ರಿಗೆ ನಾನು ಈ ದಾಖಲೆಗಳ ಸಮೇತ ಬಿಡುಗಡೆ ಕೊಡ್ತೇನೆ. ನಾನು ಮಾಧ್ಯಮ ಮಿತ್ರರಿಗೆಲ್ಲ ದಾಖಲೆಗಳನ್ನು ಕೊಡ್ತೇನೆ. ಅವರು ನನ್ನ ಮನವಿಗೆ ಸ್ಪಂದಿಸಿ ನಮ್ಮ ಸರ್ಕಾರ ಆದಮೇಲೆ ಇನ್ನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಬಿಸಿ ಇದ್ರು ಅವರು. ಅವಾಗ ಇದರಲ್ಲಿ ಜನಸಂಪರ್ಕ ಕಾರ್ಯಕ್ರಮ ಇಟ್ಕೊಂಡಿದ್ರು ಅವರು ನಾನು ಬರ್ತೀನಪ್ಪ, ನೋಡಿ ನಿಮ್ಮ ರೋಡ್ಗಳೆಲ್ಲ ಹಾಳಾಗಿದೆ ಮತ್ತು ಇನ್ನೊಂದೆಲ್ಲ ಹಾಳಾಗಿದೆ, ಇನ್ಸ್ಪೆಕ್ಷನ್ ಮಾಡಿ ಖಂಡಿತ ನಿಮ್ಮ ರೋಡ್ಗಳಿಗೆ ಏನು ಬೇಕು ನಾನು ಒದಗಿಸ್ಕೊಡ್ತೀನಿ ಅಂತೇಳಿ, ರೋಡ್ಗಳು ಮತ್ತು ನಾವೇನು ಗ್ರಾಮಗಳಿಗೆ ಡೆವಲಪ್ಮೆಂಟಿಗೆ ಅಂತೇಳಿ ಏನು ಕೇಳ್ತಾ ಇದ್ರಿ ಅದನ್ನು ನೋಡ್ತೀನಿ. ನಾನು ಬರ್ಲಿಕ್ಕಾಗಲಿಲ್ಲ ಅಂದರೆ ನಾನು ಅಧಿಕಾರಿಗಳನ್ನ ಕಳಿಸ್ತೀನಿ, ಖಂಡಿತ ರೋಡ್ಗಳು ಹಾಳಾಗಿದೆ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದರು. ಅದೇ ಥರನೇ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಶಿಕಾರಿಪಳ್ಳಿದಲ್ಲಿ ಒಂದು ಗ್ರಾಮ ಸಭೆ ಮೀಟಿಂಗ್ ಮಾಡಿದ್ರು. ಆ ಮೀಟಿಂಗಲ್ಲಿ ನನಗೆ ಏನೇನು ಬೇಕು, ಯಾವ ಊರಲ್ಲಿ ಏನೇನು ಕೆಲಸ ಬೇಕು, ಯಾವ ಊರಿಂದ ಯಾವ ಊರಿಗೆ ರಸ್ತೆ, ಬಿಂಗಿಪುರದಿಂದ ಬೆಡದಾಸನಪುರ ರಸ್ತೆ ಇರ್ಬೋದು, ಮತ್ತು ಪೋಡಿಯಿಂದ ಎಲೆಕ್ಟ್ರಾನಿಕ್ ಸಿಟಿ ಬೆಡದಾಸಪುರ ಜಾಯಿಂಟ್ ರೋಡ್ ಕನೆಕ್ಟ್ ಮಾಡೋ ರಸ್ತೆಗಳಿರ್ಬೋದು, ನಾನು ಎಲ್ಲ ಫುಲ್ ಡೀಟೇಲಾಗಿ ನಾನು ಅವ್ರಿಗೆ ಕೊಟ್ಟೆ. ನನ್ನ ಸಾಹೇಬರಿಗೆ ಅದೇ ಮೀಟಿಂಗಲ್ಲಿ ನಾನು ಕೊಟ್ಟಾದಮೇಲೆ ಆ ಮನವಿಗೆ ನನಗೆ ಸ್ಪಂದಿಸಿ ಒಂದು 15-20 ದಿವಸಗಳ ನಂತರ ಸಂಬಂಧಪಟ್ಟ ಅಧಿಕಾರಿಗಳು ಈ ಥರ ನಮಗೆ ಡಿ ಕೆ ಸುರೇಶ್ ಸಾಹೇಬ್ರು ಹೇಳಿದಾರಪ್ಪ, ನಿಮ್ಮ ಏರಿಯಾಗೆ ನಾವು ಇನ್ಸ್ಪೆಕ್ಷನ್ ಬರ್ತಾಯಿದ್ರಿ, ನೀವು ಕೆಲಸಗಳದ್ದು ಲಿಸ್ಟ್ ಕೊಟ್ಟಿದ್ದೀರಂತಲ್ಲ, ಆ ಲಿಸ್ಟ್ ನಮಗೆ ಆ ಲಿಸ್ಟ್ ಪ್ರಕಾರ ನೀವು ಎಲ್ಲೆಲ್ಲಿ ಏನೇನು ಕಾಮಗಾರಿ ಬೇಕು ಅಂತೇಳಿ ನನಗೆ ಕೇಳಿದ್ರು. ಸರ್ ಬನ್ನಿ ಸರ್ ಅಂತೇಳಿ ಅವರು ಬಂದರು. ಅವ್ರ ಅಧಿಕಾರಿಗಳನ್ನ ಕರ್ಕೊಂಡೋಗಿ ಮತ್ತು ಇಂಜಿನಿಯರ್ಸ್ ಕರ್ಕೊಂಡೋಗಿ ಅಧಿಕಾರಿಗಳೆಲ್ಲ ಸ್ಪಾಟ್ ನೋಡಿ ನಾನು ಯಾವುದೇ ಲಿಸ್ಟಲ್ಲಿ ಕೊಟ್ಟಿದ್ದೆ. ನಾನು ಬಿಂಗಿಪುರ ಗ್ರಾಮಕ್ಕೆ ಏನು ಬೇಕು, ಪೋಡು ಗ್ರಾಮಕ್ಕೆ ಏನು ಬೇಕು, ಮತ್ತು ಇಲ್ಲಿಂದೆಲ್ಲ ರಸ್ತೆಗಳಿಗೆ ಏನು ಬೇಕು ಅಂದ್ಬಿಟ್ಟು ನಾನು ಲಿಸ್ಟ್ ಕೊಟ್ಟಿದ್ದೆ. ಆ ಲಿಸ್ಟ್ನೆಲ್ಲ ನಾನು ತೋರಿಸಿದೆ. ಅಧಿಕಾರಿಗಳೆಲ್ಲ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಏನಿಗೆ ಕರ್ಕೊಂಡ್ಬಂದು ಎಸ್ಟಿಮೇಟ್ ಮಾಡಿಸಿ ಸಾಹೇಬ್ರ ಗಮನ ತಂದರು. ಸಾಹೇಬ್ರ ಅದಕ್ಕೆ ಅನುದಾನ ನನಗೆ ಯಾವುದು ಅನುದಾನ ಅನ್ನೋದು ನನಗೆ ಅದು ಇಂಪಾರ್ಟೆಂಟ್ ಅಲ್ಲ. ನಾನು ಕೊಟ್ಟಿದ್ದೆ ಯಾರಿಗೆ, ಡಿ ಕೆ ಸಾಹೇಬ್ರಿಗೆ ನಾನು ಕೊಟ್ಟೆ. ನಾನು ಅವರಿಗೆ ಲೆಟ್ರ್, ನಮ್ಮ ಊರಿನವರು, ನಮ್ಮ ಸ್ನೇಹಿತರಲ್ಲಿ ಇಲ್ಲೇ ಇದ್ದಾರೆ, ಬಿ ರಾಜಣ್ಣ ಮತ್ತು ನಮ್ಮ ರಾಜಶೇಖರ್ ಅವರೆಲ್ಲ ಇಲ್ಲೇ ಇದ್ದಾರೆ. ಅವರೆಲ್ಲ ಸರಿ, ನಾನು ಒಬ್ಬನೇ ಹೋಗಿರಲಿಲ್ಲ, ಊರಿನವರೆಲ್ಲ ಕರ್ಕೊಂಡೋಗಿ ಜನಸಂಪರ್ಕ ಕಾರ್ಯಕ್ರಮದಲ್ಲಿ ನಾನು ಮನವಿ ದಾಖಲೆಗಳು ಕೊಟ್ಟಿದ್ದೆ. ಅದಕ್ಕೆ ಸ್ಪಂದಿಸಿ ನಮ್ಮ ಕಾರ್ಯಕ್ರಮಗಳದೆಲ್ಲ ಏನೇನು ರೂಪರೇಷೆ ಸಿದ್ಧಪಡಿಸೋದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ತಿಳಿಸಿದ್ದಾರೆ. ಆದರೂ ಇಲಾಖೆಗೆ ತಿಳಿಸಿ ನನಗೆ ಯಾವ ಊರಾಗ ಏನೇನು ಕೆಲಸ ಕೊಟ್ಟಿದೆ ಅದಕ್ಕೆ ಕೆಲಸ ಸ್ಟಾರ್ಟ್ ಮಾಡೋದು, ಪ್ರಾರಂಭ ಮಾಡೋದಕ್ಕೆ ಲೋಕಸಭಾ ಚುನಾವಣೆ ಮೊದಲೇ ನನಗೆ ಕೆಲಸ ಪ್ರಾರಂಭ ಮಾಡಿದ್ರು. ನಾನು ಆಗಲೇ ಲೋಕಸಭಾ ಚುನಾವಣೆಗೆ ಮೊದಲು ನಾನು ಲೋಕಸಭಾ ಚುನಾವಣೆ ಇನ್ನೂ 2 ಮಂತ್ಸ್ ಇತ್ತು, ಆವಾಗಲೇ ನಾನು ಕೆಲಸಗಳು ಸ್ಟಾರ್ಟ್ ಮಾಡಿದೆ. ಈಗಿನ್ನೂ ಪ್ರಾರಂಭ ಮುಗಿಯೋ ಹಂತಕ್ಕೆ ಬಂದಿದೆ. ನಿಮ್ಮನ್ನು ಕರೆದಿರೋ ಉದ್ದೇಶ ಏನು ಅಂತ ಹೇಳಿದ್ರೆ, ಈಗ ನಾನು ಸಾಹೇಬರು ಡಿ ಕೆ ಸಾಹೇಬ್ರಿಂದ ತಂದಂಥ ಅನುದಾನಗಳು, ಅವರು ಬಿಡುಗಡೆಗೆ ಇದು ನಮಗೆ ಏನು ಬೇಕು ಅನುದಾನದಲ್ಲಿ ನಾನೇನು ಕೆಲಸ ತೋರಿಸಿದ್ದೆ, ಆ ಕೆಲಸಕ್ಕೆ ಎಷ್ಟು ಅನುದಾನ ಬೇಕೋ ಅನುದಾನವನ್ನು ಅವ್ರ ಅಣ್ಣನೇ ನಮ್ಮ KPCC ಅಧ್ಯಕ್ಷರಾದಂಥವರೇ ಈಗ ಸಚಿವರಾಗಿದ್ದಾರೆ. ನನಗೆ ಅವ್ರೇನು ಮಾಡಿದ್ದಾರೆ, ಅನುದಾನ ಎಷ್ಟು ಬೇಕೋ ಅಷ್ಟನ್ನು ಬಿಡುಗಡೆಗೊಳಿಸಿ ಕೆಲಸ ಮಾಡೋದಕ್ಕೆ ನನಗೆ ರೂಪುರೇಷೆ ಸಿದ್ಧಪಡಿಸ್ಕೊಟ್ರು. ಈಗ ಆ ಕೆಲಸಗಳೆಲ್ಲ ಮುಗಿಯಂತಕ್ಕೆ ಬಂದಿದ್ದಾವೆ. ಈಗ ಮುಗಿಯಂತಕ್ಕೆ ಬಂದಮೇಲೆ ಯಾರೋ ಪುಣ್ಯಾತ್ಮರು ಏನು ಮಾಡಿದ್ದಾರೆ, ಇದು MLA ಕೆಲಸ ಮಾಡಿಸಿದ್ದು ಅಂತ ಹೇಳ್ಬಿಟ್ಟು ನನಗೆ ಬ್ಯಾನರ್ ಹಾಕ್ಸಿದ್ದಾರೆ. ನಾನು ಖಂಡಿತ ಹೇಳ್ತೀನಿ, MLA ಮೇಲೆ ನನಗೆ ತುಂಬ ಅಪಾರವಾದ ಗೌರವ ಇದೆ. ಈ ಕ್ಷೇತ್ರದಂಥ ಶಾಸಕರ ಮೇಲೆ ನನಗೆ ತುಂಬ ಅಪಾರವಾದಂಥ ಗೌರವ ಇದೆ. ಇದು ಎಲ್ಲೋ ಒಂದು ಕಡೆ ಅವ್ರ ಹೆಸರಿಗೆ ಕಳಂಕ ತರಬೇಕು ಅಂತೇಳಿ ಕಳಂಕ ತರೋಂಥದ್ದು. ಇನ್ನೇನು ಈಗ ಯಾರು ಬ್ಯಾನರ್ ಹಾಕ್ಸಿದ್ದಾರೆ
ಅವರು ಎಮ್ ಎಲ್ ಎವರು ಅವರು ಸ್ವಂತ ಅವರು ಉಳುಕುಗಳು ಮುಚ್ಕೊಳ್ಳೋಕ್ಕೆ, ಅವರು ಮಾಡಿದಂಥ ಪ್ರಾಬ್ಲಮ್ಗಳು ಮುಚ್ಕೊಳ್ಳೋದಕ್ಕೆ ಎಮ್ ಎಲ್ ಎವರು ನಮಗೆ ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ, ಇದು ಬ್ಯಾನರ್ಗಳಾಗ್ತಾ ಇದ್ದೀನಿ ಅಂತ ತಿಳ್ಕೊಂಡು ಅವ್ರು ಬ್ಯಾನರ್ ಅಳವಡಿಸಿದ್ದಾರೆ. ಆದರೆ ಎಮ್ ಎಲ್ ಎರು ಪಾಪ ಅವ್ರು ಗೊತ್ತಿದೆ, ಅವರು ಶಾಸಕರು ಎಂ ಪಿ ಅವ್ರು ಕೆಲಸ ಮಾಡಿದಂಥವರು ಇದಕ್ಕೆ ಹೋಗಿ ಅವ್ರು ಬ್ಯಾನರ್ ಹಾಕ್ಸಿ ಅಂತ ಹೇಳೋದಾಗಲಿ, ಇಲ್ಲ ಎಂ ಪಿ ಅವ್ರು ಮಾಡಿರೋ ಕೆಲಸಕ್ಕೆ ಇವರು ಶಾಸಕರು ಬ್ಯಾನರ್ ಹಾಕ್ಸೋದಕ್ಕಾಗಲಿ, ಇಲ್ಲ ಶಾಸಕರು ಮಾಡಿರೋ ಕೆಲಸಕ್ಕೆ ಹೋಗಿ ಎಂ ಪಿ ಅವ್ರ ಕಡೆ ನಾವು ಬ್ಯಾನರ್ ಹಾಕೋಕ್ಕಾಗುತ್ತಾ? ಆಗಲ್ಲ. ಇದು ಖಂಡಿತ ಹೇಳ್ತೀನಿ, ಇವರು ಎಮ್ ಎಲ್ ಎ ಅವರ ಗಮನಕ್ಕೆ ಹೋಗಿರಲ್ಲ. ಇವರು ಉದ್ದೇಶಪೂರ್ವಕವಾಗಿ ಇಲ್ಲಿ ಜನಗಳಿಗೆ ತಪ್ಪು ಸಂದೇಶ ಮೂಡಿಸೋದಕ್ಕೆ, ಇಲ್ಲಿ ಜನಗಳಿಗೆ ಏನನ್ನು ಇವರೇ ಏನೋ ಮಾಡಿರೋ ಥರ ಇವರು ನಾನು ಆವಾಗಲೇ ಹೇಳ್ದಂಗೆ ಇವರು ಉಳುಕುಗಳು ಮುಚ್ಕೊಳ್ಳೋದಕ್ಕೆ ಇವರು ಈ ಒಂದು ಬ್ಯಾನರ್ ಅಳವಡಿಸಿದ್ದಾರೆ. ಅದಕ್ಕೆ ನಾನು ನನ್ನ ಸಾಕಷ್ಟು ಕೇಳ್ತಾ ಇದ್ದು, ಯಾಕೆ ಅಂತ ಹೇಳಿದ್ರೆ ನಾನು ಈಗಾಗಲೇ ನನ್ನ ಬುದ್ಧಿ ಪೂಜೆ ಕಾರ್ಯಕ್ರಮಗಳಿರ್ಬೋದು, ಮತ್ತು ಅಧಿಕಾರಿಗಳು ಎಸ್ಟಿಮೇಟ್ ಮಾಡೋಕ್ಕೆ ಬಂದಿರ್ಬೋದು, ಪ್ರತಿಯೊಬ್ಬರು ಎಲ್ಲ ಬಂದು ನಾನು ಈ ಥರ ನಾನು ಮಾಡಿಸ್ತಾ ಇದ್ದೀನಿ ಅಂತೇಳಿ ಪ್ರತಿಯೊಬ್ಬರಿಗೂ ಕೂಡ ನಾನು ಏನು ಗ್ರಾಮಗಳಿದ್ದಾವೆ ಆ ಗ್ರಾಮದ ಪ್ರತಿಯೊಬ್ಬರಿಗೂ ಗೊತ್ತಿದೆ. ನನ್ನ ಜನ ಕೇಳೋಕ್ಕೆ ಪ್ರಾರಂಭ ಮಾಡಿದ್ರು, ಏನಂತೇಳಿ, ನೀನು ನೋಡಪ್ಪ ನೀನು ಕೆಲಸ ಮಾಡ್ತಾ ಇದ್ದೀನಿ ಅಂತೇಳಿ ಇವರು ನಿಮ್ಮ ಸರ್ಕಾರ ಬಂದ ಮೇಲೆ ಡಿ ಕೆ ಸುರೇಶ್ ಅವರು ಅನುದಾನ ಒದಗಿಸ್ಕೊಟ್ರು ಅಂತೇಳಿ ಹೇಳ್ತಾ ಇದ್ದೀರಾ. ಈಗ ನೋಡಿದ್ರೆ ಶಾಸಕರು ಮಾಡಿಸಿದ್ರು ಅಂತ ಹೇಳ್ಬಿಟ್ಟು ಬೋರ್ಡ್ ಹಾಕ್ಕೊಂಡಿದ್ದಾರೆ, ಯಾರು ಹಾಕ್ಸಿದ್ದು ಯಾಕೆ ಅಂತ ಕೇಳಿದ್ರು. ಆಗ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ, ಇಲ್ಲಿ ಯಾರೋ ಒಬ್ಬರು ಯಾರು ಅಳವಡಿಸಿದ್ದಾರೆ ಅವ್ರಿಗೆ ನಾನು ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ. ನಿಜವಾಗ್ಲೂ ಹೇಳ್ತೀನಿ, ನಾನು ಕೂಡ ನಮ್ಮ ಮಾಧ್ಯಮ ಮನವಿ ಮಾಡಿಕೊಡ್ತೇನೆ. ಯಾವುದಾದ್ರೂ ಒಂದು ಕಾರ್ಯಕ್ರಮಕ್ಕೆ ನಾನು ಕೂಡ ನಮ್ಮ ಶಾಸಕರು ನಾನು ಕರೀತೇನೆ, ನಾನು ಕೂಡ ಅವ್ರಿಗೆ ವೇದಿ ಹಂಚ್ಕೊತೀನಿ. ನನ್ನ ಕಾರ್ಯಕ್ರಮ ಕರೆದಾಗ ಕೂಡ ಶಾಸಕರು ಹೇಳಿ, ನಾನು ಕಷ್ಟಪಟ್ಟಿರೋದು, ನಾನು ಬೆಳೆ ಬೆಳೆದಿರೋದು, ನಾನು ಹೋರಾಟ ಮಾಡಿ ನಮ್ಮ ಸರ್ಕಾರ ಬಂದ ಮೇಲೆ ನಾನು ಇವತ್ತು ಏನು ಕಾಮಗಾರಿಗಳು ನಡೀತಾ ಇದ್ದಾವೆ, ಬಿಂಗಿಪುರದಲ್ಲಿ ಏನು ಇವತ್ತು ಬಡಾವಣೆಗಳಾಗಿರ್ಬೋದು, ಗ್ರಾಮ ಆಗಿರ್ಬೋದು, UGD ವರ್ಕ್ ಇರ್ಬೋದು, ಮತ್ತು ಊರಿಂದ ಊರು ಕನೆಕ್ಟ್ ಮಾಡೋಂಥ ಟಾರ್ ರೋಡ್ಗಳಿರ್ಬೋದು, ಮತ್ತು ಕಾಂಕ್ರೀಟ್ ರಸ್ತೆಗಳಿರ್ಬೋದು, ಏನು ಈಗ ಪ್ರೆಸೆಂಟ್ ನಡೆದಿದ್ದಾವೆ ಅದನ್ನೆಲ್ಲ ನಾನು ಡಿ ಕೆ ಸುರೇಶ್ ಅವರದಂಥ ಮನವಿಗಳಿಗೆ ಕೊಟ್ಟು ಅವರು ಒದಗಿಸಿ ಕೊಟ್ಟಂಥ ಅನುದಾನದಲ್ಲಿ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು ನಿಜವಾಗ ನಾನು ಯಾಕಂದ್ರೆ ಎಲ್ಲಿಗೆ ಬರಲೇಬೇಕಾದ್ರೆ ಮಾಡಲಿ, ನಾನು ಹೇಳ್ತಾ ಇರೋ ಸತ್ಯ. ಬೇಕಾದರೆ ಯಾವುದಾದ್ರೂ ಒಂದು ಕಾರ್ಯಕ್ರಮದಲ್ಲಿ ಆಗಿರ್ಬೋದು, ಇಲ್ಲ ಇದೇ ನೆಕ್ಸ್ಟ್ ಇದರಲ್ಲೇ ಕಡೆ ಇಲ್ಲೇ ಒಂದು ಕಾರ್ಯಕ್ರಮ ಮಾಡ್ತೀವಿ, ಆ ಕಾರ್ಯಕ್ರಮದಲ್ಲಿ ನಾನು ಲೋಕಸಭಾ ಸದಸ್ಯರಂತ ಮಾಜಿ ಡಿ ಕೆ ಸುರೇಶ್ ಅವರನ್ನು ನಾನು ವಿನೇಟ್ ಮಾಡ್ತೇನೆ, ಈ ಭಾಗದ ಶಾಸಕರು ನಾನು ವಿನೇಟ್ ಮಾಡ್ತೇನೆ. ಶಾಸಕರು ಬರಲಿ, ಇದು ನಿಜವಾಗಲೂ ಕೂಡ ಇದೆಷ್ಟು ಮಟ್ಟಿಗೆ ಸರಿ ಅಂತ ಹೇಳ್ಬಿಟ್ಟು ಅವ್ರನ್ನೇ ಕ್ವಶನ್ ಕೇಳೋಣ. ನಾನು ಯಾವಾಗಲೇ ಹೇಳ್ದಂಗೆ ಶಾಸಕರ ಮೇಲೆ ನನಗೆ ಅಪಾರವಾದ ಗೌರವ ಇದೆ. ಯಾವುದೇ ಕಾರಣಕ್ಕೂ ಇದಕ್ಕೂ ಅವ್ರು ಬ್ಯಾನರ್ ಹಾಕಿರೋದಕ್ಕೂ ಅವ್ರಿಗೂ ಸಂಬಂಧ ಇರಲ್ಲ, ಅವರ ಗಮನಕ್ಕೂ ಹೋಗಿರಲ್ಲ. ಇದು ಈ ಕಾಮಗಾರಿಗಳು ಏನಿದ್ರು ಕೂಡ ಡಿ ಕೆ ಸುರೇಶ್ ಅವರ ಕಡೆ ಅವರಿಗೆ ಸಲ್ಲಬೇಕಾಗುತ್ತೆ. ಅವ್ರಿಗೆ ಮನವಿ ಕೊಟ್ಟು ನಾನು ಹೋರಾಟ ಮಾಡಿ ರಾತ್ರಿಗಳು ನಾನು ಕೂಡ ಹೋರಾಟ ಮಾಡಿಕೊಂಡು ಬರಬೇಕಾದಾಗ ನನಗೆ ಸಲ್ಲಬೇಕಾಗುತ್ತೆ ಹೊರತು ಈಗ ಯಾರು ಬ್ಯಾನರ್ ಕಟ್ಟಿದ್ದಾನಲ್ಲ ಅವನಿಗೆ ಸಲ್ಲಿಸೋಕ್ಕಾಗಲ್ಲ. ಅವನಿಗೆ ನಿಮ್ಮ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಯಾರು ಬ್ಯಾನರ್ ಕಟ್ಟಿದ್ದಾನೆ, ಯಾರು ಬ್ಯಾನರ್ ಕಟ್ಟಿದ್ದು ಇಷ್ಟೇ ನಾನು ಅವ್ರ ಹೆಸರು ಕೂಡ ಹೇಳ್ತೀನಿ. ಯಾರೋ ಮಾಜಿ ಜಗದೀಶ್ ಅಂತೆ, ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದಂತೆ, ಗ್ರಾಮದಲ್ಲಿ ಯಾವಾಗಾಗಿದೆ ನನಗೆ ಗೊತ್ತಿಲ್ಲ. ಅವರಿಗೆ ನಾನು ನೇರವಾಗಿ ಉತ್ತರಗಳು ನಾನು ಹೇಳೋಕ್ಕೆ ವಾರ್ನ್ ಮಾಡೋಕ್ಕೆ ನಾನು ಇಷ್ಟಪಡ್ತೇನೆ. ನೋಡಪ್ಪ ಜಗದೀಶ್ವರೇ, ನಿಮ್ಮ ಉಳುಕನ್ನು ತೊಳ್ಕೊಳಕ್ಕೆ ಹೋಗಿ, ನಿಮ್ಮ ಗಲೀಜಿನ ತೊಳ್ಕೊಳಕ್ಕೆ ಹೋಗಿ ಒಬ್ಬ ಶಾಸಕರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಶಾಸಕರಿಗೆ ಕಳಂಕ ತರಕ್ಕೆ ಹೋಗಬೇಡಿ. ನೀನು ನಿನ್ನ ಮಕ್ಕಳಿಗೆ ತಂದೆ ಆಗಿರು, ಬೇರೆಯವ್ರ ಮಕ್ಕಳಿಗೆ ತಂದೆ ಆಗೋಕ್ಕೆ ಬರಬೇಡ ಅಂತೇಳಿ ನಾನು ನಿನ್ನ ಹತ್ರ ಕೇಳ್ತೀನಿ. ನಿನ್ನ ಮಕ್ಕಳಿಗೆ ನೀನು ತಂದೆ ಆಗಿದ್ರೆ ಸಾಕು, ಬೇರೆಯವ್ರ ಮಕ್ಕಳಿಗೆ ತಂದೆ ಆಗೋಕ್ಕೆ ಬರಬೇಡ. ಇದರಲ್ಲಿ ಏನಿದೆ ವಾಸ್ತವಾಂಶ ಅಂದ್ಬಿಟ್ಟು ತಿಳ್ಕೊ, ಯಾರು ಮಾಡಿದ್ರೆ ಅಂತೇಳಿ. ನಾಳೆ ಬೆಳಿಗ್ಗೆನೇ ಬೇಕಾದ್ರೆ ಹೋಗೋಣ, ನಾವು ಇಷ್ಟು ಜನ ಗ್ರಾಮಸ್ಥರೆಲ್ಲ ಶಾಸಕರ ಮನೆ ಹತ್ರನೇ ಹೋಗೋಣ. ನೀನು ಶಾಸಕರಿಗೆ ಕೆಟ್ಟ ಹೆಸರು ತರ್ತಾ ಇದೆಯಾ, ಶಾಸಕರಿಗೆ ಈ ಭಾಗದಿಂದ MLA ಅವರಿಗೆ ನೀನು ಕಳಂಕ ತರಕ್ಕೆ ಇದು ಮಾಡ್ತಾ ಇದೆಯಾ? ಯಾಕಂದರೆ ಈ ಕೆಲಸ ಯಾರು ಮಾಡಿದ್ದಾರೆ ಅಂತೇಳಿ ಜನಕ್ಕೆ ಗೊತ್ತಿದೆ, ಪ್ರತಿಯೊಂದು ದಾಖಲೆ ಗೊತ್ತಿದೆ. ಅನುದಾನ ಯಾವುದೇ ಆಗಿರ್ಬೋದು, ಅನುದಾನ ಯಾವ ಡಿಪಾರ್ಟ್ಮೆಂಟ್ ಆಗಿರ್ಬೋದು ನಮ್ಗೆ ಗೊತ್ತಿಲ್ಲ. ಸರ್ಕಾರ ಯಾವುದು, ಬಿಡುಗಡೆ ಮಾಡಿಕೊಟ್ಟಿರೋದು ಯಾರು, ಅಧಿಕಾರಿಗಳು ಮಾಡಿರೋದು ಯಾರು, ಪ್ರತಿಯೊಂದು ಕೂಡ ಜನಕ್ಕೆ ಗೊತ್ತಿದೆ. ದಯವಿಟ್ಟು ಈ ಮಾಧ್ಯಮ ಮಿತ್ರನಿಗೆ ಹೇಳ್ತೀನಿ, ನಿಮಗೆ ನೀನು ಈ ಥರ ಕೆಲಸಗಳು ಮಾತ್ರ ನಿಜವಾಗ್ಲೂ ಈ ಕೆಲಸ ಮಾಡಬಾರ್ದು. ಈ ಕೂಡಲೇ ನೀನು MP ಅವರು ಮಾಡಿರೋ ಕೆಲಸಕ್ಕೆ MLA ಅವರು ಇದಾಕೋದು, ನೀನು ಬ್ಯಾನರ್ಸ್ ಹಾಕೋದು, MLA ಅವರು ಮಾಡಿದ ಕೆಲಸಕ್ಕೆ MP ಅವರು ಹಾಕೋದು, ಈ ಥರ ಕೆಲಸಗಳು ಮಾಡಿ ನೀನು ಇನ್ನೊಬ್ಬರ ಶಾಸಕರಿಗೆ ಕಳಂಕ ತರಕ್ಕೆ ಹೋಗಬೇಡ ಅಂಥೇಳಿ ನಾನು ನಿಮ್ಮ ಮಾಧ್ಯಮ ಮಿತ್ರರಲ್ಲಿ ನಾನು ಇವ್ರ ಹತ್ರ ನಾನು ನೇರವಾಗಿ ನಿನಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಮಾಧ್ಯಮ ಮುಖಾಂತರ ನಾನು ನಿನಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಈಗ ನೀವೊಂದು ಆರೋಪ ಮಾಡ್ತಿರುವಂಥದ್ದು ಡಿ ಕೆ ಸುರೇಶ್ ಅನುದಾನನ ಬಳಸ್ಕೊಂಡು ಕಾಂಗ್ರೆಸ್ BJP ಬ್ಯಾನರ್ ಹಾಕೋತಾ ಇದ್ದಾರೆ ಅಂತಾರ? ಹೌದು, ಖಂಡಿತ. ಇವರು ಕೊಟ್ಟಂಥದ್ದು ನಮ್ಮದವರು ಈ ಎಲೆಕ್ಷನ್ ಮೊದಲು ಲೋಕಸಭಾ ಎಲೆಕ್ಷನ್ ಮೊದಲೇ ಕೊಟ್ಟಂತ ನಾವೆಲ್ಲ ಹೋಗಿದ್ವಿ, ನಮ್ಮ ಗ್ರಾಮದವರೆಲ್ಲ ನಾವು ಹೋಗಿದ್ವಿ. ನಮ್ಮ ಸರ್ಕಾರ ಬಂದಾಗ ಅವ್ರು ಒದಗಿಸ್ಕೊಟ್ಟಿರೋದಂಥ ಅನುದಾನದಲ್ಲಿ ನಾನು ಕೆಲಸ ಮಾಡಿಸ್ತಾ ಇರೋದು. ಇದಕ್ಕೂ ಕೂಡ ಇವ್ರು ಹಾಕಿರೋ ಇದಕ್ಕೂ ಸಂಬಂಧ ಇಲ್ಲ.
ಅಲ್ಲ, ಅನುದಾನ ಬಿಡುಗಡೆ ಆಗಿರೋಂಥ ಅವಧಿ ಸರ್? ನಮ್ಮ ಸರ್ಕಾರ ಬಂದಿದ್ದು ಒಂದು 6 ಮಂತ್ಗೇನು ನಮಗೆ ಅನುದಾನ 6 ಮಂತ್ 1 ಇಯರ್ ಒಳಗಡೆ ನಮ್ಗೆ ಅನುದಾನ ಬಿಡುಗಡೆ ಮಾಡ್ತೀವಿ. ಈ ಹಿಂದೆ ಇದೇ ವಿಚಾರದಲ್ಲಿ ಬಿಂಗಪುರದಲ್ಲಿ ಗುದ್ಲಿ ಪೂಜೆ ಮಾಡೋದಕ್ಕೆ ಗಲಾಟೆ ಆಗಿತ್ತು. ಸೊ ಆ ವಿಚಾರನ ಹೇಗೆ ಅಂತೇಳಿ? ಇಲ್ಲ ಬಿಂಗಿಪುರದಲ್ಲಿ ಗಲಾಟೆ ಆಗಿದ್ದ ವಿಚಾರ ಗುದ್ಲಿ ಪೂಜೆಗೆ ಹೋದಾಗ ಅವತ್ತು ಕೆಲಸ ಮಾಡಿದಾಗ ಹೋದಾಗ ಅಲ್ಲಿನ ನಮ್ಮ ಸದಸ್ಯರೊಬ್ಬರು ಅವರೇನು ಅನುದಾನದ ಬಗ್ಗೆ ಗಲಾಟೆ ಆಗಲಿಲ್ಲ. ಇದು ಕೆಲಸ ನಡೆಯಲ್ಲ, ಇದು ಎಲೆಕ್ಷನ್ಗೋಸ್ಕರ, ಎಲೆಕ್ಷನ್ ಮುಂದೆ ಇರೋದ್ರಿಂದ ಸುಮ್ಮನೆ ಪೂಜೆ ಮಾಡ್ತಾರೆ, ಕೆಲಸ ನಡೆಯಲ್ಲ ಅಂತೇಳಿ ಅಪವಾದ ಮಾಡಿದ್ರು. ಅದಕ್ಕೆ ನಾನು ಅಪವಾದಿನ ತಕ್ಕಂಗೆ ನಾನು ಉತ್ತರ ಕೊಟ್ಟಿದ್ದೀನಲ್ವಾ, ಕಾಮಗಾರಿ ನಾನು ಮಾಡಿದ್ದೀನಲ್ವಾ, ಕಾಮಗಾರಿ ಆಲ್ರೆಡಿ ಕಂಪ್ಲೀಟಾಗಿ ಮುಗಿಯೋದು ಬಂದಿದ್ದಲ್ವಾ. ಬಿಂಗಿಪುರದಲ್ಲಿ ನಡೆದಂಥ ಘಟನೆಗೂ ಗುದ್ಲಿ ಪೂಜೆ ನಡೀಬೇಕೇನಂತ ಗಲಾಟೆ ನಡೀತು, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅವತ್ತೇನು ಅನುದಾನದ ಬಗ್ಗೆ ಸಮಸ್ಯೆ ಇದಾಗಲಿಲ್ಲ, ಇದು ಕೆಲಸ ನಡೆಯಲ್ಲ, ಇದು ಯಾವ ಅನುದಾನನಿಲ್ಲ, ಸುಮ್ಮನೆ ಎಲೆಕ್ಷನ್ಗೋಸ್ಕರ ಮಾಡ್ತಾರೆ ಅಂತ ಆಪಾದನೆ ಮಾಡಿದ್ರು. ನಾನು ಆಪಾದನೆ ತಕ್ಕಂಗೆ ಕೆಲಸ ಮಾಡಿ ಉತ್ತರ ಕೊಟ್ಟೇನೆ. ಎಲ್ಲ ಕೆಲಸಗಳು ನಡೆದಿದೆ, ಎಲ್ಲ ಕೆಲಸಗಳು ನಾನು ಅವತ್ತು ಏನೇನು ವರ್ಕೌಟ್ ನಾನು ತೋರಿಸಿದ್ದೇನೆ, ನಾನು ಎಲ್ಲೆಲ್ಲಿ ಕೆಲಸ ಮಾಡಿದ್ದೀನಿ ಅಂತೇಳಿ ನಮ್ಮ ಮಾಧ್ಯಮದಲ್ಲಿ ನಾನು ಅವತ್ತು ಕೂಡ ನಾನು ಹೇಳಿದ್ದೇನೆ. ಇವತ್ತು ಎಲ್ಲ ಬನ್ನಿ, ಎಲ್ಲ ಕೆಲಸ ಅವತ್ತು ನಾನು ಏನೇನು ಹೇಳಿದ್ದೀನಿ ಎಲ್ಲ ಕೆಲಸನೂ ಮಾಡಿದ್ದೀನಿ. 99% ಮುಗಿದಿದೆ, ಎಲ್ಲ ಮುಗಿ ಅಂತ ಬಂದಿದೆ. ಈ ಅನುದಾನ ಬಿಡುಗಡೆ ಡಿ.ಕೆ. ಸುರೇಶ್ ಅವಧಿಯ ಅಥವಾ ಈಗಿರುವಂಥ MP ಅವಧಿಯಲ್ಲ? ಇಲ್ಲ ಡಿ.ಕೆ. ಸುರೇಶ್ ಇದಕ್ಕೆ ಮೊದಲು ಲೋಕಸಭಾ ಚುನಾವಣೆಗೆ ಮೊದಲು ಆಗಿನ ಡಿ.ಕೆ. ಸುರೇಶ್ ಅಂತ ಅವರು ಲೋಕಸಭಾ ಸದಸ್ಯರಾಗಿರ್ಬೇಕಾದ್ರೇ ಈಗಿನ ಲೋಕಸಭಾ ಸದಸ್ಯರಿಗೂ ಇದಕ್ಕೂ ಸಂಬಂಧ ಇಲ್ಲ. ಇವರು ಅವ್ರ ಅವಧಿನಲ್ಲಿ ಇರಬೇಕಾದ್ರೆ ನಮ್ಗೆ ಅನುದಾನ ಒದಗಿಸ್ಕೊಟ್ಟಿದ್ದಾರೆ. ಸರ್, ಎಷ್ಟು ಅನುದಾನ ಬಿಡುಗಡೆ ಆಗಿದೆ, ಯಾವ ಒಂದು ಡೇಟ್ ಅದು? ಡೇಟು ಮತ್ತು ಅವ್ರದ್ದು ಯಾವುದು ಕೊಟ್ಟಿದ್ದೆಲ್ಲನೂ ನಮ್ಮಲ್ಲಿದೆ. ಬರೀ ರೋಡ್ಸ್ ಏನಿದ್ದಾವೆ ಈಗ, ರೋಡ್ಗೂ ಅದೆಲ್ಲ ನಾನು ದಾಖಲೆ ಸಮೇತ ನಾನು ಬಿಡುಗಡೆ ಮಾಡೋದು ನಾನು ಕೊಡ್ತೇನೆ ನಮ್ಮ ಇದಕ್ಕೆ. ಈ ರೋಡ್ಸ್ ಏನಿದ್ದಾವೆ ಬಿಂಗಿಪುರ ಬಿಡದಾಸನಪುರ 2 ಕಿಲೋಮೀಟ್ರು ಮತ್ತು ಬೋರ್ಡು ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಜಾಯಿನ್ ಮಾಡೋಂಥ ರೋಡ್ಗಳಿಗೆಲ್ಲನೂ ಆ 2 ರೋಡಿಗೆ ಒಂದು 4,25,00,000 ಆಗಿತ್ತು. ಅದು ಬಿಟ್ಟು ಬೇರೆ ಬೇರೆ ಅದಕ್ಕೆಲ್ಲನೂ ಇಂತಿಂಥ ಬಡಾವಣೆಗೆ ಇಷ್ಟಿಷ್ಟು, ಇಂತಿಂಥ ಇದಕ್ಕೆ ಏರಿಯಾಗೆ ಇಷ್ಟಿಷ್ಟು ಅಂತೇಳಿ ಮಾಡಿದ್ದಾರೆ. ಎಲ್ಲ ಟೋಟಲು ನನಗೊಂದು 11 ಕೋಟಿ ರೂಪಾಯಿ ಅಷ್ಟು ಕಾಮಗಾರಿ, ಒಂದು 10,40,00,000 ಅಷ್ಟು ಕಾಮಗಾರಿಗಳು ನನಗೆ ಅನುದಾನ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ. ಅವರ ಅನುದಾನ ಒದಗಿಸ್ಕೊಟ್ಟಿದ್ದಾರೆ. ಅಂದರೆ ಈ ಅನುದಾನಗಳಿಗೆ ಯಾವುದೇ ರೀತಿಯ ಕೃಷ್ಣಪ್ಪ ಅವ್ರದ್ದು ಕೊಡುಗೆ ಇಲ್ಲ ಈ ನೀವು ಮಾಡ್ತಿರುವಂಥ ಕಾಮಗಾರಿಗಳಿಗೆ? ಇಲ್ಲ ಸರ್, ಪಾಪ ಈಗ ಅವ್ರದ್ದು ಯಾಕಂತ ಹೇಳಿದ್ರೆ ಅವರು ಈ ಹಿಂದೆ ಅವರು ನಮ್ಮ ಭಾಗದಲ್ಲಿ ಅವ್ರು ಮಾಡಿದ್ದಾರೆ. ಬಟ್ ಈಗ ಏನು ನಡೀತಾ ಇದೆ ಕಾಮಗಾರಿಗಳು, ಇದಕ್ಕೂ ಅವ್ರಿಗೂ ಸಂಬಂಧ ಇಲ್ಲ. ಯಾಕಂದರೆ ನಾನು ಅವ್ರ ಹತ್ರ ನಾನು ಯಾವತ್ತು ನನಗೆ ಕಾಮಗಾರಿ ಬೇಕಂತಾಗಲಿ ನಾನು ಹೋಗಿದ್ದು ಡಿ.ಕೆ. ಸುರೇಶರ ಹತ್ರ. ಅವರು ಒದಗಿಸ್ಕೊಟ್ಟಿರೋದಂಥ ಅನುದಾನ ಇದು, ಡಿ.ಕೆ. ಸುರೇಶರ್ ಒದಗಿಸ್ಕೊಟ್ಟಿರೋಂಥ ಅನುದಾನ. ಅವ್ರಿಗೆ ಒದಗಿಸ್ಕೊಟ್ಟಿದ್ದಾರಂಥ ಅನುದಾನಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲಾತಿಗಳು ನನ್ನ ಹತ್ರ ಇದ್ದಾವೆ. ನಾನು ಎಲ್ಲ ಮಾಧ್ಯಮದ ಹತ್ರ ಕೂಡ ಅದನ್ನು ನಾನು ಬೇಕಾದ್ರೆ ನಾನು ಅದನ್ನು ಸತಿ ಕೊಡ್ತೇನೆ. ನಾನು ಈಗಿನ ನಡೀತಾ ಇರೋ ಏನು ಕಾಮಗಾರಿ ನಡೆದಿದೆ, ಕ್ಲಾಸಿಕ್ ಲೇಔಟ್ ಇರ್ಬೋದು, ಬಿಂಗಿಪುರ ಸಂಬಂಧಪಟ್ಟಂಗೆ ಕ್ಲಾಸಿಕ್ ಬಡಾವಣೆ ಇರ್ಬೋದು, ಡೈಮಂಡ್ ಸ್ಟೋರ್ ಇರ್ಬೋದು, ಮತ್ತು ಎಂಥದ್ದು ಮ್ಯಾಪಲ್ ಅಂತ ಏನೋ ಹೆಸರಿಟ್ಕೊಂಡು ಅದಿರ್ಬೋದು, ಮತ್ತು TCL ಇರ್ಬೋದು, TCL ಮತ್ತು ಸುಮಾರು ಲೇಔಟ್ಗೆ ಹೆಸರು ಇಟ್ಕೊಂಡಿದ್ದಾರೆ. ಏನೋ ವಿನಾಯಕ ಬಡಾವಣೆ, ಈ ಥರ ಸುಮಾರು ಬಡಾವಣೆಗೆ ಹೆಸರು ಇಟ್ಕೊಂಡಿದ್ದಾರೆ. ಮತ್ತು ಬಿಂಗಿಪುರದಿಂದ ಬಿಡದಾಸನಪುರಕ್ಕೆ ಹೋಗುವಂಥ ಬೇಗೂರು ಕುಪ್ಪ ರೋಡ್ ಕನೆಕ್ಟ್ ಮಾಡೋಂಥ ರೋಡ್ ಇರ್ಬೋದು, ಮತ್ತು ಬಿಂಗಿಪುರದಿಂದ ಬೋಡು ವಿಲೇಜಿಂದ ನೀಲಾದ್ರಿ ರೋಡ್ ಕನೆಕ್ಟ್ ಮಾಡೋಂಥ ರೋಡ್ಗಳಿರ್ಬೋದು. ಈಗೇನು ರಸ್ತೆಗಳಿದ್ದಾವೆ ಆ ರಸ್ತೆಗಳೆಲ್ಲ ಕೂಡ ಡಿ.ಕೆ. ಸುರೇಶರ್ ಒದಗಿಸಿಕೊಟ್ಟಂಥ ಅನುದಾನದಲ್ಲೆಲ್ಲ ಹೊರತು ಬೇರೆಯವ್ರದಿಂದ ಅಲ್ಲ. ಏನು ಉದ್ದೇಶ ಸರ್ ಬ್ಯಾನರ್ ಹಾಕೋದಕ್ಕೆ ಉದ್ದೇಶ ಏನು ಅಂತ MLA ಅವ್ರದ್ದು? ಇಲ್ಲ, ದಯವಿಟ್ಟು ಇದು ನಾನು MLA ಅವ್ರನ್ನ ಹೇಳಿಬೇಡಿ. ಇದು MLA ಬ್ಯಾನರ್ ಹಾಕ್ತಿರೋ ವಿಚಾರ MLA ಅವ್ರಿಗೆ ಗೊತ್ತಿಲ್ಲ. ನಾನು ಆಗಲೇ ಹೇಳ್ದಂಗೆ MLA ಅವ್ರಿಗೆ ಬ್ಯಾನರ್ ಹಾಕ್ಸೋದು ಗೊತ್ತಿಲ್ಲ. ಅವರು ಶಾಸಕರು, ಅವರು ಒಂದು MLA ಅವರಾಗಿ ಅವರು MP ಅವರು ಒದಗಿಸ್ಕೊಟ್ಟು ಅನುದಾನದಲ್ಲಿ ಕಾಮಗಾರಿಗಳಾಗಿದೆ, ಅದಕ್ಕೆ ಯಾರಾದರೂ ಬ್ಯಾನರ್ ಹಾಕ್ಸ್ತಾರಾ? ಖಂಡಿತ ಆಗಲ್ಲ, ಹಾಕ್ಸಲ್ಲ. ಇವರು ಬೇಕಂತೇಳಿ ಯಾರು ಬ್ಯಾನರ್ ಹಾಕ್ಸಿದಾರೋ, ನಾನು ಆವಾಗಲೇ ಹೇಳ್ದಂಗೆ ಮಾಜಿ ಮೆಂಬರ್ ಅವರು ಜಗದೀಶ್ ಅಂತೇಳಿ, ಅವರು ಮುಚ್ಕೊಳ್ಳೋದಕ್ಕೋಸ್ಕರ ಅವರು ಏನೇ MLA ನಾನು ಬ್ಯಾನರ್ ಹಾಕ್ಸ್ಬಿಟ್ಟಿದ್ದೀನಿ ದೊಡ್ಡದಾಗಂತ, ಅದಕ್ಕೆ MLA ಅವಕಾಶ ಕೊಡಲ್ಲ ನಾನು ಅಂತೇಳಿ ನನ್ನ ಭಾವನೆ ಇದೆ. ಇವರು ಯಾವ ರೀತಿ ಅವ್ನ ಮಾಜಿ ಮೆಂಬರ್ ಜಗದೀಶ್ ಅನ್ನೋರು ಯಾವ ರೀತಿ ಅವ್ರ ಕ್ಯಾರೆಕ್ಟರ್ ಎಂಥದ್ದು, ಅವ್ರ ಕೆಲಸ ಎಂಥದ್ದು ಅಂತೇನಾನು ನಿಜವಾಗ್ಲೂ MLA ಅವ್ರಿಗೆ ಗೊತ್ತಾದರೆ ಅವ್ರ ಹತ್ರ ಕೂಡ ಅವ್ರು ಸೇರಿಸಲ್ಲ. ಆಲ್ರೆಡಿ ಅವ್ರಿಗೆಲ್ಲ ವಿಚಾರಕ್ಕೆ ಗೊತ್ತಿದೆ. ಬಟ್ ಈಗಲೂ ಕೂಡ ಏನಾದರೂ ಮಾಧ್ಯಮ ಮಿತ್ರಗಳಲ್ಲಿ ನಿಮ್ಮನ್ನು ನೋಡಿ ಈ ಸ್ಟೇಟ್ಮೆಂಟು ಅವ್ರು ಬ್ಯಾನರ್ ಹಾಕಿದ್ದೆ ನೋಡಿದ್ರೆ ಖಂಡಿತ ಅವರು ಅವ್ರ ಮೇಲೆ ಆಕ್ಷನ್ ತಗೋತಾರೆ. ಯಾಕಪ್ಪ, ನನ್ನ ಕೆಲಸ ಮಾಡಿದರೆ ನೀನು ಹಾಕು, ಓಕೆ. ಇದನ್ನು ಅವರು ಕಷ್ಟ ಏನೋ ಒಂದು ಸರಿ ನಿಮ್ಗೆ ಹೇಳ್ತೀನಿ ಕೇಳಿ. ನಾನು ಈ ಕಾಮಗಾರಿ ಸಾಫ್ಟ್ವೇರ್ ಮಾಡಬೇಕಾದ್ರೆ ಕೆಲವ್ರು ಯಾರೋ ನನಗೆ ಸ್ನೇಹಿತರೇನೋ ಹೋಗಿ MLA ಅವ್ರ ಹತ್ರ ಕಂಪ್ಲೇಂಟ್ ಮಾಡಿದ್ದಾರೆ. ಅದಕ್ಕೆ ಅವ್ರು ಹೇಳಿದ್ರಂತೆ, ನೋಡಪ್ಪ ಕ್ಷೇತ್ರದಲ್ಲಿ ಕೆಲಸ ನಡೀತಾ ಇದೆಯಾ, ನಾನು ಅನುದಾನ ಕೊಟ್ಟನು, ಇವರು MP ಅವ್ರು ಕೊಟ್ಟರು, ಯಾರ್ಯಾರು ಕೆಲಸ ಮಾಡ್ತಾ ಇದ್ದೀರಾ,
ಡೆವಲಪ್ಮೆಂಟ್ ಆಗ್ತಾ ಇದ್ದೀರಾ? ಸುಮ್ಮನೆ ಹೋಗಿ ಮನೆಗೆ ಡೆವಲಪ್ಮೆಂಟ್ ಆಗ್ತಾ ಇದೆಯಾ? ನಿಮ್ಮ ಕ್ಷೇತ್ರದಲ್ಲಿ ಕೆಲಸ ನಡೀತಾ ಇದೆಯಾ? ಡೆವಲಪ್ಮೆಂಟ್ ಆಗ್ತಾ ಹೋಗಿ ಅಂತ ಹೇಳಿರಂತೆ. ಅವ್ರು ಎಂಪೇರು ಕೊಟ್ಟು ಅಂತಂದ್ರೆ ಹೋಗಿ ನಮ್ಮ ಬ್ಯಾನರ್ ಹಾಕಂತ ಹೇಳ್ತಾರ? ಯಾರೋ ಒಂದು ಭಾಗದ ಶಾಸಕರು ಹೇಳಲ್ಲ. ಅವ್ರು ಇದು ಗಮನಕ್ಕೆ ಗೊತ್ತಿಲ್ಲ. ಇವ್ರು ಯಾರೋ ಅವ್ರ ಸಮಸ್ಯೆಗಳು ಮುಚ್ಚಿಟ್ಕೊಳ್ಳೋದಕ್ಕೋಸ್ಕರ ಅವರು ಈ ಕೆಲಸ ಮಾಡಿದ್ದಾರೆ ಹೊರತು ಇದು MLA ಅವ್ರಿಗೂ ಇದಕ್ಕೂ ಸಂಬಂಧ ಇದೆ. ಈ ಬ್ಯಾನರ್ ಹಾಕಿರೋದಕ್ಕೂ MLA ಅವ್ರಿಗೂ ಈಗೇನು ಅವ್ರು ಬ್ಯಾನರಲ್ಲಿ ಕಟ್ಟಿಸಿದ್ದಾರೆ ಅದಕ್ಕೂ MLA ಅವ್ರಿಗೆ ಸಂಬಂಧ ಇದೆ. ಸಂಪೂರ್ಣ ಕಾಮಗಾರಿ ಮುಗಿದಿದೆಯಾ ಸರ್? ಸಂಪೂರ್ಣ ಒಂದು 99 ಭಾಗ ಮುಗಿದಿದೆ. ಇನ್ನು 1% ಎಲ್ಲಿ ರಾಜಕಾಲುವೆಗಳಿದ್ದಾವೆ ಅಲ್ಲೆಲ್ಲ ಬೆಜ್ಜು ಕಟ್ಟೋದು ಮತ್ತು ಪೈಪಿಂಗ್ ಕೆಲಸ ಬ್ಯಾಲೆನ್ಸ್ ಇದೆ. ಇನ್ನೊಂದು ತಿಂಗಳೊಳಗಡೆ ಎಲ್ಲ ಮುಗಿಯುತ್ತೆ. 99 ಭಾಗ ಎಲ್ಲ ಕಾಮಗಾರಿ ಮುಗಿದಿದೆ. ಓಕೆ ಸರ್. ನೋಡಿ ದಾಖಲೆಗಳನ್ನ ತೋರಿಸ್ತಾ ಇದ್ದೇವೆ. ಸರ್ಕಾರ ಬಂದಾನಿಂದ ಯಾವ ಡೇಟಿಗೆ ನಾನು MP ಸಾಹೇಬರಿಗೆ ಮನವಿ ಕೊಟ್ಟಿದ್ದೇನೆ. ನಾವು ಮತ್ತು ನಮ್ಮ ಗ್ರಾಮಸ್ಥರು, ನಾನು ಒಬ್ಬನೇ ಹೋಗಿ ಕೊಡಲಿಲ್ಲ, ನಮ್ಮ ಗ್ರಾಮಸ್ಥರು ಅಷ್ಟು ಜನನ ಕರ್ಕೊಂಡೋಗಿ ಎಲ್ಲರನ್ನೂ ಕರ್ಕೊಂಡೋಗಿ ನಮ್ಮ ಊರಿಗೆ ಹಾಳಾಗಿದೆ, ನಮ್ಮ ರಸ್ತೆಗಳು ಈ ಥರ ಹಾಳಾಗಿದೆ, ನಾವು ಓಡಾಡೋಕ್ಕೆ ಆಗ್ತಾಯಿಲ್ಲ ಅಂತೇಳಿ ನಾವು ಅವ್ರ ಹತ್ರ ಕೊಟ್ಟಂಥ ಮನವಿಗಳು, ನನ್ನ ರೇಟಿಂಗಲ್ಲೇ ನಾನು ನಮ್ಮ ಗ್ರಾಮಸ್ಥರೆಲ್ಲ ಕೊಟ್ಟಂಥ ಮನವಿಗಳು, ನಮ್ಮ ಮನವಿಗಳನ್ನ ಸ್ಪಂದಿಸಿ ಅವರು ಯಾರ್ಯಾರು ಕೊಟ್ಟಿದ್ದಾರೆ, ಯಾರೇ ಡಿಪಾರ್ಟ್ಮೆಂಟಿಗೆ ಕೊಟ್ಟಿದ್ದಾರೆ ಅನ್ನೋ ಲೆಟ್ರ್ಗಳು, ಅದಾದ ನಂತರ ಕೊನೆಯದಾಗಿ ಯಾರಿಗೂ ಹೋಯಿತು ಮತ್ತು ಯಾರ ಕಡೆಯಿಂದ ಅನುದಾನ ಒದಗಿಸ್ಕೊಟ್ರು ಅನ್ನೋ ಸಂಬಂಧಪಟ್ಟ ದಾಖಲೆಗಳನ್ನು ನಾವು ತೋರಿಸ್ತಾ ಇದ್ದೇವೆ. ಇದು ಹೀಗೆಲ್ಲ ಇರಬೇಕಾದ್ರೆ ಯಾರು ಲೆಟ್ರ್ಗಳಿದ್ದಾವೆ ಇದೆಲ್ಲನೂ ಡಿ.ಕೆ. ಸುರೇಶ್ ಅವ್ರಿಗೆ ಲೆಟ್ರ್ ಇಡಬೇಕು. ಡಿ.ಕೆ. ಸುರೇಶ್ ಆಗಿನ ಹಾಲಿ ಲೋಕಸಭಾ ಸದಸ್ಯ ಡಿ.ಕೆ. ಸುರೇಶ್ ಅವರಿಗೆ ನಾನು ಕೊಟ್ಟಿರೋದು ಅವ್ರ ಲೆಟ್ರ್ಗಳೇ ಇದೆಲ್ಲನೂ ಇದಾಗಿದೆ. ಮೀಟಿಂಗ್ ನಡ್ತು. ಆವಾಗ ನಾವೆಲ್ಲ ಈ ರೋಡುಗಳು ಈ ಅಧ್ವಾನ ಆಗಿದೆ ಅಂತ ನಾವೆಲ್ಲ ಹೋಗಿ ಅರ್ಜಿ ಕೊಟ್ವಿ MP ಸಾಹೇಬ್ರ. ಅವರು ನಮ್ಮ ಅರ್ಜಿಗಳನ್ನ ತಗೊಂಡು ಆಯ್ತಪ್ಪ ಮಾಡಿಸ್ಕೊಡ್ತೀರಿ ಅಂತ ಅವ್ರು ಹೇಳಿದ್ರು. ನಾನು ಸೋಮ ಇವರೆಲ್ಲ ಹೋಗಿದ್ರು. ಈಗ ಎಲ್ಲರೂ ಕೇಳಿ ನಾವೆಲ್ಲ ಹೋಗಿದ್ವಿ, ಗ್ರಾಮಸ್ಥರೆಲ್ಲ ಹೋಗಿದ್ವಿ, ರೆವಣ್ಣು ಬಂದಿದ್ದರು. ಬಂದ ಮೇಲೆ ಅನ್ನದಾನ ರವಿ ಹೋಗಿ ಪಾಪ ಅವ್ರು ಹೋಗಿ ಅನ್ನದಾನ ತಗೊಂಬಂದು ಅವರೇ ನಿಂತ್ಕೊಂಡು ಇನ್ನು ನಮ್ಗೆ ಮಾಡಿಕೊಡ್ತಾವ್ರೆ. ಈಗ ಅವರೇ ಇಡೀ 25 ವರ್ಷದಿಂದ ಈ ಕೆಲಸಗಳು ಮಾಡಿರಲಿಲ್ಲ, ಈಗ ತಾನೇ ಮಾಡ್ತಾವ್ರೆ ಅವರು ಅಲ್ವಾ. ಇವ್ರು ಮಾಡೋದು ಬಿಟ್ಬಿಟ್ಟು ಬೇರೆಯವ್ರು ಮಾಡೋರು ಅಂತ ಯಾವ ಸರಿ ನಿಮ್ಗೆ ಜನಗಳು ಈ ಥರ ಮಾಡ್ತಾರೆ ಅನ್ನೋದು ಜನಗಳಿಗೆ ಎದ್ದು ಕಾಣ್ತದೆ. ಗಿರಿಪುರ ಆಗಿರಲಿ, ಕೋಡ್ ಆಗಿರಲಿ, ಕೆಂಪುಪುರ ಗ್ರಾಮ ಆಗಿರಲಿ, ನಮ್ಮೂರಲ್ಲಿ ಫಸ್ಟ್ UCD ಸಮೇತ ಏನು ಓಡಾಡೋಕ್ಕೆ ದಾರಿ ಇಲ್ಲ ಸರ್. ಫಸ್ಟ್ ಅವಕ್ಕೆ MP ಸಾಹೇಬ್ರ ಹತ್ರ ಎಲ್ಲ ಹೋಗಿ ನಮ್ಮೂರವರು ಲೇಡೀಸ್ ಸಮೇತ ಹೋಗಿದ್ದೀವಿ ಸರ್. ನಾವು ಅಮ್ಮಮ್ಮನ ಒಂದು 20-30 ಜನ ಅವ್ರ ಮನೆ ಹತ್ರ ಹೋಗಿ ಮನೆ ಹತ್ರ ಕಾಯ್ಕೊಂಡು ಅಲ್ಲಿಂದ ಅವರು ಮೀಟ್ ಮಾಡಿ ಮೀಟಿಂಗ್ ಇತ್ತು. ಟೋಟಲಿ ನಮ್ಮ ಪಂಚಾಯತಿ ಉಳಿಮಂಗಲ ಪಂಚಾಯತಿನಲ್ಲಿ ಎಷ್ಟು ಹಳ್ಳಿಗಳಿದ್ವೋ ಆ ಸುತ್ತಪಟ್ಟೆ ಜನಗಳೆಲ್ಲ ಬಂದು ಅವರವರು ಊರುಗಳು ಬೇಕಂತ ಅನುದಾನಗಳೆಲ್ಲ ಕೇಳಿದ್ರು. ನಮ್ಮೂರಲ್ಲಿ ಲೇಡೀಸ್ ಸಮೇತ ನಾವುಗಳೆಲ್ಲ ಹೋಗಿ ಲೆಟರ್ ತಗೊಂಡೋಗಿ ಇಂದ ರೋಡ್ಗಳು ಸರಿ ಇಲ್ಲ, ಲೇಔಟ್ಗಳಲ್ಲಿ ಇಂಥ ಪ್ರಾಬ್ಲಮ್ಗಳಿದೆ, ನೀರಿನ ಸಮಸ್ಯೆ ಇದೆ, ಟೋಟಲ್ ಎಲ್ಲ ಹೋಗಿ ಮಾತಾಡಿ ಅವಾಗ ಅಲ್ಲಿ ತಗೊಂಡ್ರೆ ಡಾಕ್ಯುಮೆಂಟ್ಸ್ ತಗೊಂಡು ತಿರ್ಗಾ ಮನೆ ಹತ್ರ ಹೋದ್ರಿ. ಮನೆ ಹತ್ರ ಒಂದು ಇಲ್ಲಾಂದ್ರೆ ಒಂದು 10-15 ಸರಿ ಮನೆ ಹತ್ರಗಳು ಹೋದ್ರಿ, ಆಫೀಸ್ಗಳಿಗೆ ಹೋದ್ರಿ, ಎಲ್ಲ ಮಾಡಿತ್ತು ಡಿ.ಕೆ. ಶಿವಕುಮಾರ್ ಸರ್, ಡಿ.ಕೆ. ಸುರೇಶ್ ಅಣ್ಣವರು. ಅವ್ರ ಅನುದಾನದಲ್ಲೇ ಈ ಕೆಲಸಗಳು ನಡೀತಾ ಇರೋದು. ಈಗ ಪ್ರೆಸೆಂಟ್ ನಡೆದಿರೋದಷ್ಟೇ, ಈಗ ಮುಂದೆ 90% ಮುಂದಿರೋದು ಅವ್ರ ಅನುದಾನದಿಂದಾನೆ. ಅದಕ್ಕೆ ಹೇಳ್ಬೋದೇ ಸರ್. ಈಗ ಊರಲ್ಲಿ ಸರ್ಕಾರಿ ಶಾಲೆಗಳು ಮತ್ತು ಖಾಸಗಿ ಶಾಲೆಗಳಿದ್ದಾವೆ. ಊರಿನ ಜನಕ್ಕೆ ವಯಸ್ಸಾದರು ಮತ್ತು ಅವ್ರಿಗೆ ಭಾಳ ತೊಂದರೆ. ಮತ್ತು ಇನ್ನೊಂದು ಆಕ್ಸಿಡೆಂಟ್ಗಳು ತುಂಬ ಆಗ್ತಾಯಿತ್ತು. ಆಗ ಸಿದ್ದಾಪುರದಲ್ಲಿ ಜನಸಾಮಾನ್ಯ ಇದು ಸಭೆ ನಡೀತು. ಮತ್ತು ಅಲ್ಲಿ ಲೆಟ್ರ್ ಕೊಟ್ಟಿದ್ವಿ. ಮತ್ತು ಸುರೇಶ್ ಸರ್ ಅವರು ಮನೆ ಆಫೀಸ್ಗೆ ಹೋಗಿದ್ವಿ. ತುಂಬ ಕಡೆ ಓಡಾಡಿ, ಮತ್ತು ಸೋಮನಾಥ್ ಹೇಳ್ದಂಗೆ ತುಂಬ ಕಡೆ ಓಡಾಡಿ ಅದು ಅನುದಾನ ಬಿಡುಗಡೆ ಆಗಿತ್ತು. ಅದು ಅನುದಾನ ಬಿಡುಗಡೆ ಆದಮೇಲೆ ಮತ್ತು ಕೋನಕೋಟೆ ಕ್ರಾಸ್ನಲ್ಲಿ ಅಲ್ಲಿ ನಡೆದಾಗ ಅಲ್ಲೂ ಹೋಗಿದ್ದೀವಿ. ಮತ್ತು ತುಂಬ ಜಾಸ್ತಿ ರವಿವಾರ ತುಂಬ ಓಡಾಡಿ ಅವರೇ ಅನುದಾನ ತಂದು ಮಾಡ್ತೀವಿ. ಅದ್ರ ಮೇಲೆ ಹೋಗಿದ್ದೀವಿ ಅಷ್ಟೇ. ಅನುದಾನ ಜಾಸ್ತಿ ಅವ್ರದ್ದೇ ಶ್ರಮ ಅವ್ರದ್ದೇ.